ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದ ಮುಖಾಂತರ ವಂದಿಸುತ್ತಾ ಮಾರ್ಚ್ 26ಕ್ಕೆ ನೇಮಕವಾದ ರಾತ್ರಿಯಾಗಿತ್ತು. ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯದಲ್ಲಿಯೂ ಸಾಮರ್ಯದಲ್ಲಿಯೂ ಭೂಮಿಯ ಕಟ್ಟಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗುವಿರಿ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಕ್ರೈಸ್ತತ್ವದ ಆತ್ಮವು ಒಂದು ಆಕ್ರಮಣಶೀಲತೆ ಉಳ್ಳದ್ದಾಗಿದೆ. ಸುವಾರ್ತೆ ಎಂಬುದು ನಿಜವಾದ ವಿಶ್ವಾಸಿಯ ಮುಂದೆ ಒಂದು ಉದ್ದೇಶಪೂರ್ವಕವಾಗಿದ್ದು, ಅತ್ಯುನ್ನತ ಅಳತೆಯ ಉತ್ಸಾಹದಲ್ಲಿದ್ದು ಸ್ಫೂರ್ತಿದಾಯಕವಾಗಿದೆ. ಸಂದೇಶವು ಕೆಂಡದಂತೆ ಉರಿಯುವಂಥದ್ದಾಗಿದ್ದು, ಇತರರಿಗೆ ಜ್ಞಾನೋದಯವನ್ನು ಉಂಟುಮಾಡಿ ನಿಜವಾದ ಬೆಳಕು ಕೊಡುವಂಥದ್ದಾಗುತ್ತದೆ. ಇಲ್ಲದಿದ್ದರೆ ಅದು ಹಾರಿ ಹೋಗುತ್ತದೆ, ಹೊಗೆಯಾಡಿಸುವಂಥದ್ದಾಗುತ್ತದೆ. ಆತ್ಮವನ್ನು ನಂದಿಸಬೇಡಿರಿ, ಅದರಿಂದಲೇ ನೀವು ಮುದ್ರಿತರಾಗಿದ್ದೀರಿ ಎಂಬುದು ನಿಶ್ಚಯವಾಗಿ ಸೇವೆಯ ಆತ್ಮದಲ್ಲಿ ಮತ್ತು ಇತರ ರೀತಿಯಲ್ಲಿಯೂ ಅನ್ವಯಿಸುತ್ತದೆ. ಈಗ ನಮಗೆ ಕೊಡಲ್ಪಟ್ಟಿರುವ ಸಂದೇಶವು ವಿಶೇಷವಾದ ದಯ ಉಳ್ಳದ್ದಾಗಿದ್ದು, ಯಾರಿಗೆಲ್ಲ ಕೇಳುವ ಕಿವಿ ಉಂಟೋ ಮತ್ತು ಅದನ್ನು ಪ್ರಶಂಸಿಸುವ ಹೃದಯವಿದ್ದು ಅದನ್ನು ಅಂಗೀಕರಿಸುವವರಿಗಾಗಿ ಕೊಡಲ್ಪಟ್ಟಿದೆ. ನಮ್ಮ ಸೇವೆಯೆಂಬ ಬೇಟೆಯು ಕರ್ತನ ಆಭರಣಗಳಿಗಾಗಿ, ಆತನ ರಾಜವಂಶಸ್ಥರಾದ ಯಾಜಕರಿಗಾಗಿ, ಆತನ ಚಿಕ್ಕ ಹಿಂಡಿಗಾಗಿ, ಆತನಿಂದ ಆರಿಸಲ್ಪಟ್ಟವರಿಗಾಗಿದೆ. ಏಕೆಂದರೆ ಇವರು ಜ್ಞಾನೋದಯ ಹೊಂದಿಕೊಂಡು ಸತ್ಯದ ಜ್ಞಾನವನ್ನು ಸ್ಪಷ್ಟವಾಗಿ ತಿಳಿಯಲು ಸಹಾಯ ಮಾಡಿ, ರಾಜ್ಯದಲ್ಲಿ ತಮ್ಮ ವಿಮೋಚಕನೊಂದಿಗೆ ಸಹ ಬಾಧ್ಯಸ್ಥರಾಗಲು ತಮ್ಮ ಕರೆಯುವಿಕೆಯ ಮತ್ತು ಆಯಲ್ಪಡುವಿಕೆಯನ್ನು ದೃಢಪಡಿಸಿಕೊಳ್ಳುವುದಕ್ಕೆ ನಾವು ಸಹಾಯಕರಾಗಿದ್ದೇವೆ ಎಂಬುದೇ. ಆಮೆನ್.